ದುಬೈನ ವಿಮಾನ ನಿಲ್ದಾಣದ ಮೇಲೆ ವೈಮಾನಿಕ ದಾಳಿ ಆಗಿದೆ. ಕೂದಲೆಳೆಯ ಅಂತರದಲ್ಲಿ ಪಾರಾಗಿದ್ದಾರೆ ಸ್ಟಾರ್ ಪ್ಲೇಯರ್ ಏನಿದ್ದಾರೆ ಅವರು. ಸ್ವಲ್ಪ ದಾಳಿಯ ನಡುವೆ ಸಾಕಷ್ಟು ಜನ ಸಾವನ್ನಪ್ಪಿದ್ರು. ಒಬ್ಬ ಸ್ಟಾರ್ ಪ್ಲೇಯರ್ ಕೂಡ ಇಲ್ಲಿ ಈ ದಾಳಿಯಿಂದ ಪಾರಾಗಿದ್ದಾರೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಕೂಡ ಮಾಡಿದ್ದಾರೆ. ಕೂದಲೆಳೆಯ ಅಂತರದಲ್ಲಿ ಪಾರಾಗಿದ್ದಾರೆ ಪಿ.ವಿ. ಸಿಂಧು ಅವರು ಗೊತ್ತಿರುತ್ತೆ. ಮಧ್ಯಪ್ರಾಚ್ಯದಲ್ಲಿ ಸಿಲುಕಿಕೊಂಡಿರುವಂತಹ ಶಟಲ್ ಕಾಕ್ ಅಥವಾ ಶಟ್ಲರ್ ಏನಿದ್ದಾರೆ ಸಿಂಧು ಆಟಗಾರ್ತಿ, ಅವರು ಬಚಾವಾಗಿದ್ದಾರೆ. ವೈಮಾನಿಕ ದಾಳಿಯಿಂದ ಸ್ವಲ್ಪದರಲ್ಲಿನೇ ಅವರು ಪಾರಾಗಿದ್ದಾರೆ. ಏರ್ಪೋರ್ಟ್ನಲ್ಲಿ ನಾವು ಸಿಲುಕಿದ್ದಂತಹ ಸ್ಥಳ ಏನಿದೆ ಅದರ ಬಳಿ ಕೂಡ ಸ್ಫೋಟ ಆಗಿತ್ತು ಅಂತ ಹೇಳಿ ಭಯಾನಕ ವಿಚಾರವನ್ನು ಕೂಡ ಅವರು ಹೇಳ್ಕೊಂಡಿದ್ದಾರೆ. ಯುದ್ಧದ ಭೀತಿ ನಿಜಕ್ಕೂ ಕೂಡ ಎಲ್ಲರಿಗೂ ಭಯಾನಕತೆಯನ್ನು ತೋರಿಸ್ತಾ ಇದೆ. ಯಾವ ರೀತಿಯಾಗಿ ಆಗ್ತಾ ಇದೆ ಅಂತ ಬೇರೆಯವರು ಯಾರ್ಯಾರು ಹೋಗಿದ್ದಾರೆ ಎಲ್ಲರೂ ಕೂಡ ಅಷ್ಟೇ ಇನ್ಸ್ಟಾಗ್ರಾಮ್ನಲ್ಲಿ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಕ್ರೀಡಾಪಟು ಪಿ.ವಿ. ಸಿಂಧು ಅವರು ಯಾರ್ಯಾರು ಈ ರೀತಿಯಾಗಿ ಬೇರೆ ದೇಶಗಳಿಗೆ ಅವರ ವೈಯಕ್ತಿಕ ಕಾರಣಗಳಿಂದನೋ ಅಥವಾ ಕ್ರೀಡೆಗಳ ಕಾರಣದಿಂದಾನೋ ಅಥವಾ ಬೇರೆ ವಿಚಾರದಿಂದ ದೇಶಕ್ಕೆ ಹೋಗಬೇಕು ನೋಡಬೇಕು ಅಥವಾ ಕೆಲಸದ ವಿಚಾರವಾಗಿ ಹೋಗಿರುವಂಥದ್ದು ಎಲ್ಲರೂ ಕೂಡ ಈಗ ಈ ಯುದ್ಧದಿಂದ ಆತಂಕಕ್ಕೆ ಒಳಗಾಗಿದ್ದಾರೆ. ಈಗ ಪಿ.ವಿ. ಸಿಂಧು ಅವರು ಏನು ಅವರು ಏರ್ಪೋರ್ಟ್ನಲ್ಲಿ ಇದ್ರಲ್ಲ ಅಲ್ಲಿ ಸ್ವಲ್ಪ ಪಕ್ಕದಲ್ಲಿನೇ ದಾಳಿಯಾಗಿತ್ತು, ಸ್ಫೋಟ ಆಗಿತ್ತು. ಅದನ್ನು ನೋಡಿ ನಮಗೆ ಭಯ ಆಯಿತು ಅಂತ ಹೇಳಿ ಅವರ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಈ ವಿಚಾರವನ್ನು ಹಂಚಿಕೊಂಡಿದ್ದಾರೆ. ಒಂದು ವೇಳೆ ಏನಾದರೂ ಅನಾಹುತ ಆಗಿದ್ದರೆ ಅವ್ರಿಗೆ ಏನಾದರೂ ಗಾಯಗಳಾಗಿದ್ರೆ ದೊಡ್ಡ ಮಟ್ಟದ ಸುದ್ದಿ ಆಗ್ತಾಯಿತ್ತು. ಆದರೆ ಸದ್ಯಕ್ಕೆ ಅವ್ರಿಗೇನೂ ಕೂಡ ಆಗಿಲ್ಲ. ಈ ಒಂದು ದೊಡ್ಡ ಅನಾಹುತದಿಂದ ಅವರು ಬಚಾವಾಗಿದ್ದಾರೆ. ಹೀಗಾಗಿ ಇದೇನಿದೆ ಈ ಒಂದು ವಿಚಾರ ಸ್ವಲ್ಪ ಅವರ ಅಭಿಮಾನಿಗಳಿಗಾಗಿರ್ಬೋದು ಎಲ್ರಿಗೂ ಕೂಡ ಏನೂ ಇಲ್ಲಪ್ಪ ಆಗಿಲ್ಲ ಪರವಾಗಿಲ್ಲ ಅನ್ನೋಂಥ ರೀತಿಯಲ್ಲಿ ನಿಟ್ಟುಸಿರು ಬಿಟ್ಟಿದ್ದಾರೆ. ಪಿ.ವಿ. ಸಿಂಧು ಅವರು ಈ ಒಂದು ಭಯಾನಕ ಅನುಭವವನ್ನು ಹಂಚಿಕೊಂಡಿದ್ದಾರೆ ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ. ನಾವು ಯಾವ ರೀತಿಯಾಗಿ ಹೋದ್ವಿ, ಏನಾಯಿತು, ಎತ್ತಾಯಿತು ಅದೆಲ್ಲದರ ಬಗ್ಗೆ ಕೂಡ ಮಾಹಿತಿ ನೀಡಿದ್ದಾರೆ. ಯಾಕಂದರೆ ಈ ರೀತಿಯಾದಂತಹ ಘಟನೆಗಳು ಆಗ್ತಿರ್ಬೇಕಾದ್ರೆ ಆ ದೇಶದ ಜನರೇ ಸಾವಿನ ಭಯದಲ್ಲಿರ್ತಾರೆ. ಏನಾಗುತ್ತೆ ಏನಿಲ್ಲ ಅಂತ ಹೇಳಿ ಯೋಚನೆ ಮಾಡ್ತಾ ಇರ್ತಾರೆ. ಸ್ವಲ್ಪ ನೆಮ್ಮದಿಗಾಗಿ ಅಥವಾ ಕ್ರೀಡೆಯ ವಿಚಾರವಾಗಿ ಹೋಗಿರುವಂತಹ ಕ್ರೀಡಾಪಟುಗಳಿಗೆ ಈ ರೀತಿಯಾಗಾದರೆ ಅಲ್ಲಿ ದಾಳಿ ನಡೀತಾ ಇರುತ್ತೆ ಅನ್ನೋದಾದರೆ ಯಾವ ರೀತಿ ವಾಪಸ್ ಬರಬೇಕು ಅನ್ನೋದು ಗೊತ್ತಾಗಲ್ಲ. ಆ ಕ್ಷಣದಲ್ಲಿ ಏನು ಮಾಡಬೇಕು ಅನ್ನೋದು ಕೂಡ ಮೈಂಡಲ್ಲಿ ಯೋಚನೆ ಕೂಡ ಬರುತ್ತೆ. ಸದ್ಯ ಅವ್ರಿಗೇನೂ ಕೂಡ ಆಗಿಲ್ಲ, ಅವರು ಸುರಕ್ಷಿತವಾಗಿದ್ದಾರೆ. ಅದ್ರ ಬಗ್ಗೆನೇ ಅವರು ಪೋಸ್ಟ್ ಮಾಡಿರುವಂಥ ಇನ್ಸ್ಟಾಗ್ರಾಮಲ್ಲಿ ಈ ರೀತಿ ಆಯಿತು. ಒಂದು ವೈಮಾನಿಕ ದಾಳಿಯಲ್ಲಿ ಏರ್ಪೋರ್ಟ್ನಲ್ಲಿ ಏನಾಗಿತ್ತು, ನಾವು ಅಲ್ಲೇ ಸಿಕ್ಕಾಕ್ಕೊಂಡಿದ್ವಿ, ಅಲ್ಲಿ ಸ್ವಲ್ಪ ದೂರದಲ್ಲಿನೇ ಸ್ಫೋಟ ಆಯಿತು, ಅದನ್ನು ನಾವು ನೋಡಿದ್ದೀವಿ. ನಿಜಕ್ಕೂ ಕೂಡ ಈ ಯುದ್ಧ ಏನಿದೆ, ಈ ಯುದ್ಧದ ಭೀಕರತೆ ಏನಿದೆ ಅದು ನಮಗೆ ಭಯಭೀತರನ್ನಾಗಿ ಮಾಡ್ತು ಅಂತ ಹೇಳಿ ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಕ್ರೀಡಾಪಟು ಪಿ.ವಿ. ಸಿಂಧು ಹೇಳಿದ್ದಾರೆ. ಅವರ ಒಂದು ಅನುಭವವನ್ನು ಹಂಚಿಕೊಂಡಿದ್ದಾರೆ. ಪಿ.ವಿ. ಸಿಂಧು ಅವರು ಹಾಕಿರುವಂತಹ ಪೋಸ್ಟನ್ನು ನೋಡಿ ಅವರ ಅಭಿಮಾನಿಗಳು ಕೂಡ ಏನಿದ್ದಾರೆ ಅವರು ಕೂಡ ಯೋಚನೆ ಮಾಡ್ತಾ ಇದ್ದಾರೆ. ಬೇರೆ ಆಟಗಾರರು ಏನಾದರೂ ಅಲ್ಲಿದ್ದಿದ್ರೆ, ಬೇರೆಯವರು ಏನಾದರೂ ಭಾಗವಹಿಸಿದರೆ ಅವರು ಕೂಡ ಇನ್ನು ಮುಂದೆ ಅವರ ಅನುಭವಗಳನ್ನು ಹಂಚಿಕೊಳ್ಳುವಂತಹ ಸಾಧ್ಯತೆ ಇದೆ. ಈಗ ಸದ್ಯಕ್ಕೆ ಅವರು ಹಂಚಿಕೊಂಡಿದ್ದಾರಂತೆ ಏನೇನಾಯಿತು, ಯಾವ ರೀತಿ ಅದು ಕಣ್ಣಾರೆ ಕಂಡಿರುವಂತಹ ವ್ಯಕ್ತಿ ಇವರು. ಆ ಯುದ್ಧದ ಸಂದರ್ಭಗಳು ಯಾವ ರೀತಿಯಾಗಿರುತ್ತೆ, ಹೆಂಗೆ ದಾಳಿ ಆಗ್ತಾ ಇರುತ್ತೆ, ಎಲ್ಲಿ ಸ್ಫೋಟ ಆಗುತ್ತೆ ಅದೆಲ್ಲವನ್ನು ಕೂಡ ಕಂಡಾಗ ಎಂಥವ್ರಿಗೂ ಕೂಡ ಭಯ ಆಗುತ್ತೆ. ಒಬ್ಬ ಕ್ರೀಡಾಪಟು ತಮ್ಮ ಅನುಭವವನ್ನು ಈ ರೀತಿಯಾಗಿ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಹಂಚಿಕೊಂಡಿದ್ದಾರೆ. ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.